ನಮಸ್ಕಾರ, ವಾರಿಧಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಾಡಕ್ಕೆ ಹೊರಟಿರೋ ರೆಸಿಪಿ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಬಿಳಿ ಹೋಳಿಗೆ. ಇದು ಉತ್ತರ ಕರ್ನಾಟಕದ್ದು ಫೇಮಸ್ ರೆಸಿಪಿ. ಸೊ ಇವತ್ತು ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಗಮನ ಇಟ್ಟು ಕೇಳಿ ಹಾಗೂ ನೋಡಿ. ಬೇಕಾಗಿರುವ ಸಾಮಗ್ರಿಗಳನ್ನ ಇವಾಗ ನೋಟ್ ಮಾಡ್ಕೊಳ್ಳಿ. ಮಾವಿನ ಹಣ್ಣು 2, ಮೈದಾ ಹಿಟ್ಟು 1 ಸ್ಮಾಲ್ ಕಪ್ಪಲ್ಲಿ ತಗೊಳ್ಳೋಣ. ಅಕ್ಕಿ ಹಿಟ್ಟು 1 ಸ್ಮಾಲ್ ಕಪ್ಪಲ್ಲಿ, ಗೋಧಿ ಹಿಟ್ಟು ಸೇಮ್ 1 ಸ್ಮಾಲ್ ಕಪ್ಪಲ್ಲಿ ತಗೊಳ್ಳೋಣ. ಅಡುಗೆ ಎಣ್ಣೆ 1 ಸಣ್ಣ ಕಪ್ಪಲ್ಲಿ, ಬೆಲ್ಲ 1 ಸಣ್ಣ ಕಪ್ಪಲ್ಲಿ, ಏಲಕ್ಕಿ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು. ಈಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಮೊದಲನೇದಾಗಿ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸಣ್ಣ ಕಪ್ಪಲ್ಲಿ ನಾನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು. ಇದಿಷ್ಟನ್ನು ನಾನು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದೇ ಸತಿಗೆ ನೀರು ಹಾಕ್ಕೊಳ್ಳಿ, ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನಾರ್ಮಲ್ ನಾವು ಹೋಳಿಗೆಗೆ ಹೆಂಗೆ ಕಲಿಸ್ಕೊಳ್ತೀವಲ್ಲ ಅದೇ ಥರನೇ ಸೇಮ್ ಕನ್ಸಿಸ್ಟೆನ್ಸಿಲಿ ನಾನು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವೀಗ ಅದೇ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ನಾನು 1 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಇದರಿಂದ ಹೋಳಿಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಇದನ್ನು ನಾವು ಸ್ವಲ್ಪ ಹೊತ್ತು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಹೂರಣ ರೆಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ 1 ಕಪ್ಪಲ್ಲಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ನಾನು ಅರ್ಧ ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದು ಗಂಟು ಬರದೇ ಇರೋ ಥರ. ಸೊ ಇದನ್ನು ನಾನು ಬಿಸಿಲಿ ಕಲಿಸ್ಕೊಂಡ್ರೆ ಗಂಟು ಬರುತ್ತೆ ಅಂತ ಮೊದಲೇ ಕಲಿಸ್ಕೊಂಡು ಇವಾಗ ಗ್ಯಾಸ್ ಹಚ್ಬಿಟ್ಟು ಇವಾಗ ನಾವು ಇದನ್ನು ನೀಟಾಗಿ ಕೈಯಾಡ್ಸೋಣ, ಗಂಟು ಬರದೇ ಇರೋ ಥರ ಯಾವುದೇ ರೀತಿ. ಸೊ ನಾನಿಲ್ಲಿ ವುಡನ್ ಚಮಚದಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋದನ್ನು ಸ್ಟಾಪ್ ಮಾಡಬಾರ್ದು. ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ, ಆವಾಗ ಎವಾಪ್ರೇಟ್ ಆಗಿ ನೀರೆಲ್ಲ. ಸೊ ನೋಡಿ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬಂದರೆ ಇವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಈ ಥರ ಮಾಡುವಾಗ ಅಕ್ಕಿ ಹಿಟ್ಟು ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ ಈ ಕನ್ಸಿಸ್ಟೆನ್ಸಿಗೆ ಬಂದಿದ ತಕ್ಷಣ. ಸೊ ನಾವು ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಫ್ಟ್ ಆಗೋಕ್ಕೆ ಮತ್ತೆ ನೀಟಾಗಿ ಕಲಿಸ್ಕೊಂಡು ಇದನ್ನು ನಾವು ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಬೇಕು. ತಣ್ಣಗಾದ್ಮೇಲೆ ಇದನ್ನು ಉಂಡೆ ಕಟ್ಕೊಳ್ಳೋಣ. ನಾವು ಒಂದು 5ರಿಂದ 6 ಉಂಡೆನ ಈ ಥರ ಕಟ್ಕೊಬೋದು. ಈ ಸೈಜಲ್ಲಿ ಉಂಡೆ ಕಟ್ಕೊಂಡ್ರೆ ಸಾಕು. ನೋಡಿ ನಾನು ಈ ಥರ ಕಟ್ಕೊಂಡಿದ್ದೀನಿ ಇಲ್ಲಿ. ಇದು ರೆಡಿ ಆದ ತಕ್ಷಣ ನಾವು ಇದನ್ನು ಎತ್ತಿಟ್ಕೊಂಡು ಈಗ ಮಾವಿನ ಹಣ್ಣಿನ ಸೀಕರಣೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಮೊದಲು ನಾವು ಮಾವಿನ ಹಣ್ಣನ್ನ ಈ ಥರ ನೀಟಾಗಿ ಮೆತ್ತಿಗೆ ಹೆಚ್ಚಿಕೊಬೇಕು. ಎಲ್ಲ ಕಡೆ ಚೆನ್ನಾಗಿ ಪ್ರೆಸ್ ಮಾಡಿ 2 ಮಾವಿನ ಹಣ್ಣನ್ನು ಕೂಡ ಎಷ್ಟು ಮಾವಿನ ಹಣ್ಣು ತೊಗೊಳ್ತೀರೋ ಅಷ್ಟನ್ನು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಂತರ ಇದನ್ನು ಈ ಥರ ಮೇಲ್ಗಡೆ ಕಟ್ ಮಾಡಿ 2 ನೋಡಿ ಈ ಥರ. ಸೊ ಇದನ್ನು ನಾವು ಸಿಪ್ಪೆನ ಹಿಂಡ್ಕೋಬೇಕು, ಒಳಗಡೆ ಇರೋ ಓಟೆನ ಫುಲ್ ಆಚೆ ತೆಕ್ಕೊಂಡು ನೀಟಾಗಿ ಹಿಂಡ್ಕೊಬೇಕು ನಾವು. ಸೊ ಎಷ್ಟು ಮಾವಿನ ಹಣ್ಣು ತೊಗೊಳ್ತಿರೋ ಎಲ್ಲದಕ್ಕೂ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ನೋಡಿ ಈ ಥರ ನೀಟಾಗಿ ಹಿಂಡ್ಕೋಬೇಕು. ಈ ಥರ ಕಂಪ್ಲೀಟಾಗಿ ಪಲ್ಪು ಆಚೆ ಬರಬೇಕು. ಈಗ ಓಟೆ ಸುತ್ತಲೂ ಇರೋ ಹಣ್ಣನ್ನೆಲ್ಲ ನಾನು ಹಿಂಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ ಚೆನ್ನಾಗಿ ರಸ ಎಲ್ಲ ಪಲ್ಪ್ ಎಲ್ಲ ಬರೋ ಥರ ನೀಟಾಗಿ ಹಿಂಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಇವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಏಲಕ್ಕಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದ್ದರೆ ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗ ಮಾವಿನ ಹಣ್ಣು ಹುಳಿ ಕಾಣಿಸೋದಿಲ್ಲ ನಿಮಗೆ. ಸೊ ನನ್ನ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಹೋಳಿಗೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸೈಡಲ್ಲಿ ಎತ್ತಿಟ್ಟಿದ್ವಲ್ಲ ಆ ಹಿಟ್ಟನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೇಪರ್ ಮೇಲೆ ನೀವು ನೀಟಾಗಿ ಈ ಥರ ತಟ್ಕೊಳ್ಳಿ. ಅದ್ರ ಮೇಲೆ ನಾವು ಹೂರಣ ಇಟ್ಬಿಟ್ಟು ಇದನ್ನು ನೀಟಾಗಿ ಈ ಥರ ಕೈಯಲ್ಲೇ ಒತ್ಕೊಳ್ಳಿ. ಇಲ್ಲಾಂದರೆ ನೀವು ಲಟ್ಟಣಿಗೆಲ್ಲಿ ಕೂಡ ಇದನ್ನು ಲಟ್ಟಿಸ್ಕೋಬೋದು.
ಇದನ್ನ ಈಗ ತವದ ಮೇಲೆ ಬೇಯಿಸ್ಕೊಳ್ಳೋಣ. ತವಕ್ಕಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾವು ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ನಾನು ಎಣ್ಣೆ ಹಾಕ್ಕೊಂಡು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಬಿಳಿ ಹೋಳಿಗೆನ. ಎರಡು ಕಡೆನೂ ಚೆನ್ನಾಗಿ ಬೇಯಬೇಕು. ಸೊ ನೀಟಾಗಿ ನೀವು ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡ್ ನೀವು ಸೇಮ್ ಹೋಳಿಗೆ ಹೆಂಗೆ ಮಾಡ್ತೀರೋ ಅದೇ ಥರನೇ ಬೇಯಿಸ್ಕೋಬೇಕು. ಸೊ ನಾನು ಇವಾಗ ಎರಡನೇ ಹೋಳಿಗೆನ ಕೂಡ ಫಸ್ಟ್ ಹೆಂಗೆ ಮಾಡಿಕೊಂಡು ಅದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ. ಹೂರಣ ಮಿಡ್ಲಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಕೈಯಲ್ಲೇ ತಟ್ಕೊಳ್ತಾ ಇದ್ದೀನಿ ಇದನ್ನು. ಸೊ ಇಷ್ಟೊತ್ತಿಗೆ ಮೊದಲನೇ ಹೋಳಿಗೆ ಬೆಂದಿರುತ್ತೆ. ಸೊ ಅದನ್ನು ತೆಗೆದುಬಿಟ್ಟು ನಾನು ಸೆಕೆಂಡ್ ಒನ್ನನ್ನು ಇವಾಗ ತವದ ಮೇಲೆ ಸೇಮ್ ಫಸ್ಟ್ ವೇ ಥರನೇ ಫ್ರೈ ಮಾಡ್ತಾ ಇದ್ದೀನಿ. ಆದರೆ ಸೀಕರಣೆ ಹಾಗೂ ಬಿಳಿ ಹೋಳಿಗೆ ತಿನ್ನೋಕ್ಕೆ ರೆಡಿ. ಸೊ ಇದನ್ನು ನಾವು ಮಾವಿನ ಹಣ್ಣು ಸೀಸನಲ್ಲಿ ಮಾಡ್ಕೋಬೋದು. ಇದನ್ನು ಬಿಳಿ ಹೋಳಿಗೆ ಅಷ್ಟೇ ಅಲ್ಲ, ನೀವು ಪೂರಿ ಚಪಾತಿ ಯಾವ್ದ್ರ ಜೊತೆ ಬೇಕಾದರೂ ತಿನ್ಬೋದು, ಅಷ್ಟೇ ಸಖತ್ತಾಗಿರುತ್ತೆ. ಸೊ ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡೋದಕ್ಕೆ ನೀವು ಟ್ರೈ ಮಾಡಿಕೊಂಡು ಈ ಸೀಸನಲ್ಲಿ ಖಂಡಿತ ಮಿಸ್ ಮಾಡದೆ ಇದನ್ನು ಒಂದ್ಸತಿ ತಿನ್ನಿ. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಹೆಂಗಿದೆ ಅಂತ ನಮಗೆ ಖಂಡಿತ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.